ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಇವಾಗ ಒಂದು ವಿಡಿಯೋ ಹೇಳ್ತೀನಿ, ಇದನ್ನು ಕಂಪ್ಲೀಟಾಗಿ ನೋಡಿ. ನೀವು ನೋಡಿಬಿಟ್ಟು ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ನನಗೆ ಕಂಪಲ್ಸರಿ ಈ ವಿಡಿಯೋ ನೋಡಿರೋರು ತಿಳಿಸ್ಬೇಕು. ಏನಕ್ಕೆ ಅಂತ ಹೇಳಿದರೆ, ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಈ ಸ್ಟೋರಿ ಬಂದು ನಿಮ್ಮ ಯೂಟ್ಯೂಬ್ ಚಾನಲಿಗೆ ರಿಲೇಟೆಡ್ ಆಗಿರುತ್ತೆ. ಸೊ ಏನಪ್ಪ ಅಂತ ಹೇಳಿದರೆ, ಒಬ್ಬ ಸೇಟು ಇರ್ತಾನೆ. ಅವನ ಹತ್ರ ಒಬ್ಬ ಬಡವ ಬಂದುಬಿಟ್ಟು, ಸೊ ಸ್ವಾಮಿ ನಾನೊಂದು ಬೀಡಸ್ಟಲ್ಲಿ ಹಾಕ್ಬೇಕಂತಿದ್ದೀನಿ, ನನಗೊಂದು 25,000 ನೀವು ದಾನ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ಅವ್ನು ಸೇಟು ಹೇಳ್ತಾನೆ, ಅಯ್ಯೋ ದುಡ್ಡಿಲ್ಲ ಕಣಪ್ಪ ನನ್ನ ಹತ್ರ, ಇವಾಗ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ ನಾನು, ದುಡ್ಡಿಲ್ಲ ನನ್ನ ಕಡೆ ಅಂತ ಹೇಳ್ತಾನೆ. ಆವಾಗ ಅವನು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬ ಬರ್ತಾನೆ. ಸೇಟು ನಾನು 100 ಪೆಟ್ರೋಲ್ ಬಂಕ್ನ ನೋಡಿದ್ದೀನಿ, ಜಾಗ ತುಂಬ ಚೆನ್ನಾಗಿದೆ. 100 ಪೆಟ್ರೋಲ್ ಬಂಕ್ ಮುಂದೆನೂ ನಾನು ಒಂದು ಬೀಡಸ್ಟಲ್ಲಿ ಹಾಕ್ಬೇಕಂತಿದ್ದೀನಿ, ನನ್ನ ಹತ್ರ ಬಂಡವಾಳ ಕಡಿಮೆ ಇದೆ ಸೇಟು, ನೀನೊಂದು 5 ಲಕ್ಷ ಸಾಲ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಸೇಟು ಹೇಳ್ತಾನೆ ಮ್ಯಾನೇಜರ್ಗೆ, ಮ್ಯಾನೇಜರ್ ನಾನು ಒಳಗಡೆ 5 ಲಕ್ಷ ದುಡ್ಡಿಟ್ಟಿದ್ದೀನಿ ತೊಗೊಂಬ ಅಂತ ಹೇಳ್ತಾನೆ. ಆವಾಗ ಮ್ಯಾನೇಜರ್ ಹೇಳ್ತಾನೆ, ಅಲ್ಲ ಸೇಟು, ಇವಾಗ ಬಡವ ಬಂದಿದ್ದ, ಅವ್ನು ಕೇಳಿದ್ದೆಷ್ಟು ಬರೀ 25,000 ಇಲ್ಲ ಅಂತ ಹೇಳಿದರೆ, ಇವನು ಕೇಳಿದ ತಕ್ಷಣ ನೀವು 5 ಲಕ್ಷ ಕೊಡ್ತಾ ಇದೆಯಲ್ಲ ಸೇಟು, ಇದು ಯಾವ ಧರ್ಮ ಅಂತ ಕೇಳ್ತಾನೆ. ಆವಾಗ ಆ ಸೇಟು ಹೇಳ್ತಾನೆ, ನೀನು ಅದಕ್ಕೆ ಮ್ಯಾನೇಜರ್ ಆಗಿರೋದು, ನಾನು ಸೇಟು ಆಗಿರೋದು ಏನಕ್ಕೆ ಅಂತ ಹೇಳಿದರೆ, ಸೊ 100 ಬೀಡಷ್ಟ ಇವನೇನೋ ಒಂದು ಬೀಡಷ್ಟಲ್ಲಿ ಹಾಕ್ತಿದ್ದಾನೆ, ಇವೊಂದು ಆರೋಗ್ಯ ಕೆಡ್ತು, ಇಲ್ಲ ಮಳೆ ಬಂತು, ಇಲ್ಲ ರೋಡಿಗೆ ಜಾಗ ಹೋಯ್ತು ಅಂತ ಹೇಳಿದರೆ, ನಾನು ಹಾಕಿರೋ ಬಂಡವಾಳಕ್ಕೆ ಯಾರಪ್ಪ ಹೊಣೆ? ಅವನಾದರೆ 100 ಕಡೆ ಹಾಕ್ತಿದ್ದಾನೆ, 100ರಲ್ಲಿ ಒಂದು 25 ಹೋದ್ರೆ 75 ಉಳಿಯುತ್ತೆ, 75ರಲ್ಲಿ ಬರೋ ಲಾಭದಲ್ಲಿ ನಾನು ಸಾಲನ ತೀರಿಸ್ತಾನೆ. ಅದಕ್ಕೆ ಹೇಳೋದು, ನೀನು ಏನಂತ ಹೇಳಿದರೆ ಮಿನ್ನ ಮ್ಯಾನೇಜರು, ನಾನು ಸೇಟು ಅಂತ ಹೇಳೋದು ಅಂತ ಹೇಳ್ತಾನೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನನ್ನ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ನಾವು ಹಾಕಿರೋ ವೀಡಿಯೋದಲ್ಲಿ ಯಾವುದೋ ಒಂದು 2-3 ವೀಡಿಯೋ ಚೆನ್ನಾಗಿ ವೈರಲ್ ಆಯ್ತು ಅಂತ ಹೇಳಿದರೆ, ಅದೇ ವೀಡಿಯೋಗಳೇ ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಿರ್ತೀನಿ. ಸೊ ಈ ಮಾತು ಇದಕ್ಕೆ ಕನೆಕ್ಟ್ ಆಗಿದೆ, ನಿಮಗಿದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಂತ ಹೇಳಿದರೆ, ನಮ್ಮ ಕೆಲಸದ ಬಗ್ಗೆ ಅಷ್ಟೇ ನಾವು ತಲೆ ಕೆಡಿಸ್ಕೋಬೇಕು, ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೋಬೋದು. ವಿಡಿಯೋ ಹಾಕಿ ಪೋಸ್ಟ್ ಮಾಡಿ, ವ್ಯೂಸ್ ಬಂದಿಲ್ವ ತಲೆ ಕೆಡಿಸ್ಕೋಬೇಡಿ, ಮಾಡ್ತಾಯಿರಿ. 1,000 ಸಬ್ಸ್ಕ್ರೈಬರ್, 4,000 ವಾಚ್ ಅವರು, ಇದು ಕಂಪ್ಲೀಟ್ ಆಯಿತು ಅಂತ ಹೇಳಿದರೆ, ಇದರಲ್ಲಿ ಯಾರೋ 1-2 ವೀಡಿಯೋ ನಿಮ್ಮದು ಈ ಸೇಟು ಥರನೇ ತಲೆ ಓಡಿಸ್ಬಿಟ್ಟು 1-2 ವೀಡಿಯೋ ನಿಮ್ಮದು ಏನಾದರೂ ವೈರಲ್ ಆಯಿತು ಅಂತ ಹೇಳಿದರೆ, ನಿಮ್ಮ ಚಾನಲ್ ಎಲ್ಲಿರುತ್ತೆ ಲೆಕ್ಕ ಹಾಕಿ. ನೀವು ಇವಾಗ ವ್ಯೂಸ್ ಬಂದಿಲ್ಲ ಅಂತ 10 ಜನನ ಕಾಂಟ್ಯಾಕ್ಟ್ ಮಾಡೋದು, ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ, ಆವಾಗ ಯಾವುದಾದ್ರೂ ಒಂದು ವೀಡಿಯೋ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ. ಸೊ ಕೊನೆವರೆಗೂ ಯಾರೆಲ್ಲ ನಾನು ವೀಡಿಯೋ ನೋಡಿದರೆ, ಹೋಪ್ ಈ ಒಂದು ವೀಡಿಯೋ ನಿಮಗೆ ಮೋಟಿವೇಶನ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಕೊನೆವರೆಗೂ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.